ಸೊ ಟಿ ವಿ ಎಸ್ ಅವರು RTX ಲಾಂಚ್ ಮಾಡಿದ ಮೇಲೆ ಎಲ್ಲ ಕಡೆ ಅದೇ ಸೌಂಡ್ ಇದೆ ಆ್ಯಂಡ್ ನಾವು ಕೂಡ ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಇವತ್ತು ನನ್ನ ಜೊತೆ ಇರೋದು ಕೂಡ ಹೌದು ಅಪಾಚಿ RTX ಅನ್ನುವಂಥ ಈ ಒಂದು ಅಡ್ವೆಂಚರ್ ಬೈಕ್ ಟಿ ವಿ ಎಸ್ ಕಡೆಯಿಂದ. ಇದನ್ನು ನೀಟಾಗಿ ತುಂಬ ಓಡಿಸಿದ್ದೀವಿ. ನಾವು ಇದನ್ನು ಟ್ರೈ ಓಡಿಸಿರೋದು ಈ ಒಂದು ಶಿಮ್ಲಾದಲ್ಲಿ, ಹಿಮಾಚಲ್ ಪ್ರದೇಶನ ಶಿಮ್ಲಾದಲ್ಲಿ. ಇಲ್ಲೆಲ್ಲಿ ನೋಡಿದ್ರೂ ಬೆಟ್ಟ ಗುಡ್ಡಗಳೇ ಕಾಣುತ್ತೆ. ಆ್ಯಂಡ್ ಅಲ್ಲಿ ಓಡಿಸಾಗ ಆಗಿರುವಂಥ ಅನುಭವ ಆಗಿರ್ಬೋದು, ಈ ಎಲ್ಲ ಆಬ್ಸ್ಟಿಕಲ್ಸನ್ನ ಈ ಒಂದು ಬೈಕ್ ಯಾವ ರೀತಿ ಟ್ಯಾಕಲ್ ಮಾಡಿದೆ ಆ್ಯಂಡ್ ಓಡಿಸೋಕೆ ಹೇಗಿದೆ, ಪವರ್ ಹೇಗಿದೆ ಆ್ಯಂಡ್ ಪ್ರೈಸ್ ಏನು, ಇದೆಲ್ಲ ಅಂತೂ ಕುರಿತು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡಿ. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಇದು ಶಿಮ್ಲಾ ಅನ್ನೋದು. ಆ್ಯಂಡ್ ಅಷ್ಟೇ ಬ್ಯೂಟಿಫುಲ್ ಆಗಿರುವಂಥ ಒಂದು ಬೈಕ್ ಇದೆ. ಬ್ಯೂಟಿಫುಲ್ ಅಂತ ಹೇಳಬೇಕು ಅಥವಾ ಒಂದು ರಗಡಾಗಿರುವಂಥ ಬೈಕ್ ಅಂತ ಹೇಳಬೇಕು, ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಟಿ ವಿ ಎಸ್ನ ಅಪಾಚೆ RTX ಅಲ್ಲಿ RTX ಅಂದರೆ ಏನು ಅಂತ ನೋಡೋಣ. RTX ಅಂದರೆ R ಅಂದರೆ ರ್ಯಾಲಿ, T ಅಂದರೆ ಟೂರರ್ ಆ್ಯಂಡ್ X ಅಂದರೆ ಎಕ್ಸ್ಟ್ರೀಮ್. ಸೊ ಇದು ಮೂರನ್ನ ಜೋಡಿಸಿ RTX ಅಂತ ಇಟ್ಟಿದ್ದಾರೆ. ನೀವು ನೋಡ್ತಿರೋ ಹಾಗೆ ಇದು ಆ್ಯಕ್ಚುಲಿ ಬ್ರ್ಯಾಂಡ್ ನ್ಯೂ ಆಗಿರುವಂಥ ಬೈಕು. ಇದರಲ್ಲಿ ಎಂಜಿನ್ ಇರೋದು ಕೂಡ ಬ್ರ್ಯಾಂಡ್ ನ್ಯೂ ಆಗಿರುವಂಥ ಎಂಜಿನ್, ಬ್ರ್ಯಾಂಡ್ ನ್ಯೂ ಸ್ಟೈಲಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಹೊಸದಾಗಿರುವಂಥ ಒಂದು ಚೇಸಿಸ್ ಕೂಡ ಇದರಲ್ಲಿ ಇಟ್ಟಿದ್ದಾರೆ. ಅದೆಲ್ಲನೂ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ಅದೊಂದು ಕಂಪ್ಲೇಂಟ್ ಇತ್ತು, ಟಿ ವಿ ಎಸ್ ಕಡೆಯಿಂದ ಒಂದು ಅಡ್ವೆಂಚರ್ ಬಂದಿಲ್ಲ ಅಂತ. ಆ್ಯಂಡ್ ಫೈನಲಿ ಅವರು ಅದನ್ನ ಲಾಂಚ್ ಮಾಡಿದ್ದಾರೆ. ಸೊ ಲಾಂಚ್ ಮಾಡುವಾಗ ಪ್ರೈಸಲ್ಲಿ ಎಷ್ಟಿರ್ಬೋದು ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ಜಾಸ್ತಿ ಇರುತ್ತೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಈ ಬೈಕ್ನ ನೋಡಿದ್ರೆ ನೀವು ಒಂದೊಂದು ಆ್ಯಂಗಲಲ್ಲಿ ನೋಡಿದ್ರೆ ಒಂದೊಂದು ಬೈಕ್ ಥರ ಕಾಣಿಸುತ್ತೆ. ಒಂದು ಸೈಡಲ್ಲಿ ನೋಡಿದ್ರೆ ನಮಗೆ ಇದು ಯಾವುದೋ ಒಂದು ಟೈಗರ್ ಅಂತ ಅನ್ಸುತ್ತೆ, ಟ್ರಯಂಫ್ನ ಟೈಗರ್ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಕಡೆಯಿಂದ ನೋಡಿದ್ರೆ ಮಲ್ಟಿಸ್ಟಾರ್ಡ್ ಅನ್ಸುತ್ತೆ. ಆ್ಯಂಡ್ ಟೋಟಲಿ ಹೇಳಬೇಕು ಅಂದರೆ ತುಂಬ ರಿಚ್ ಲುಕ್ ಇರುವಂತಹ ಈ ಒಂದು ಬೈಕ್ನ ಪ್ರೈಸ್ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ. ನಿಮಗೆ ತುಂಬ ಜಾಸ್ತಿ ಕ್ಯೂರಿಯಾಸಿಟಿನ ಮುಂದಕ್ಕೆ ತಗೊಂಡು ಹೋಗಲ್ಲ. ಅದ್ರಲ್ಲಿ ಹೇಳಬೇಕಂತ ವಿಷಯಗಳು ಬೇರೆ ಎಲ್ಲನೂ ಇದೆ. ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ಏನಿದೆ ನಿಮಗೆ 1.9 lakhs ಸಿಗುತ್ತೆ. ಅಂದರೆ 1,99,000 ಈ ಬೈಕ್ ಸಿಗುತ್ತೆ ಅಂದರೆ ನಿಮಗೆ ನಂಬಲೇಬೇಕು. ಆ್ಯಕ್ಚುಲಿ ಟಿ ವಿ ಎಸ್ ಅವರು ಅಷ್ಟು ಕಮ್ಮಿ ಬೆಲೆಗೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಅಷ್ಟು ದೊಡ್ಡದಾಗಿರುವಂಥ ಒಂದು ಮೆಷಿನ್ನ ಕೊಡ್ತಿದ್ದಾರೆ. ಅಂದರೆ ನಂಗೆ ಅನ್ಸುತ್ತೆ ಇದೊಂದು ಸಲ ಮಾರ್ಕೆಟಿಗೆ ಬಂದ ಮೇಲೆ, ಅಂದರೆ ಡೀಲರ್ಶಿಪ್ಪಿಗೆ ಬಂದ ಮೇಲೆ ಎಲ್ಲ ಕಡೆನೂ ಆ್ಯಕ್ಚುಲಿ ಇದೇ ಇರುತ್ತೆ ರೋಡಲ್ಲಿ. ಬೇಕಾದ್ರೆ ನೋಡ್ತಾ ಇರಿ, ಡೈಲಿ ಆಫೀಸಿಗೆ ತಗೊಂಡು ಹೋಗ್ಬೋದು ನೀವು. ತುಂಬ ಲೈಟ್ ವೆಯ್ಟ್ ಅಂತ ಹೇಳಲ್ಲ ನಾನು, 180 something kg ಇದೆ ನಮಗೆ. ಆದರೂ ಕೂಡ ನಾವು ಓಡಿಸುವಾಗ ಅಂತಹ ಒಂದು ವೆಯ್ಟ್ ನಮಗೆ ಗೊತ್ತಾಗಲ್ಲ. ಆ್ಯಂಡ್ ಇದನ್ನ ನೀವು ಟೂರ್ ಮಾಡ್ಬೋದು, ಒಂದು ಚೆನ್ನಾಗಿಲ್ದಿರುವಂತಹ ರೋಡಲ್ಲಿ ಬೇಕಾದ್ರೆ ಆಫ್ ರೋಡ್ ಕೂಡ ಮಾಡ್ಬೋದು ನೀವು. ಸೊ ಎಲ್ಲದಕ್ಕೋಸ್ಕರನೂ ಇರುವಂತಹ ಒಂದು ಬೈಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ಇವಾಗ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ. ಈ ಒಂದು ಬೈಕ್ನ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಆ್ಯಕ್ಚುಲಿ ರ್ಯಾಲಿ ಇನ್ಸ್ಪೈರ್ಡ್ ಆಗಿರುವಂಥ ಒಂದು ಡಿಸೈನ್ ನಮಗೆ ಇದರಲ್ಲಿ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು ಅದರೊಂದು ಎಕ್ಸ್ಪೋಸ್ ಆಗಿರುವಂಥ ಚೇಸಸ್ ಆಗಿರ್ಬೋದು, ಈ ಒಂದು ಪಾರ್ಟ್ಸ್ ಆಗಿರ್ಬೋದು, ದೊಡ್ಡದಾಗಿರುವಂಥ ವಿಂಡ್ಶೀಲ್ಡ್ ಆಗಿರ್ಬೋದು, ಇವೆಲ್ಲನೂ ಕೂಡ ನಮಗೆ ಒಂದು ರ್ಯಾಲಿಯಿಂದ ಇನ್ಸ್ಪೈರ್ ಆಗಿರುವಂಥ ಡಿಸೈನ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಆ್ಯಂಡ್ ಇದರಲ್ಲಿ ನಮಗೆ ಫ್ರಂಟಲ್ಲಿ ನೋಡುವಾಗ ಏನು ಸಿಗುತ್ತೆ ಅಂದರೆ ದೊಡ್ಡದಾಗಿರುವಂಥದ್ದು ವಿಂಡ್ಶೀಲ್ಡ್ ಸಿಗುತ್ತೆ. ನೀವು ಟ್ರಾವೆಲ್ ಎಲ್ಲ ಹೋಗುವಾಗ ನಿಮ್ಮ ಮುಖಕ್ಕೆ ಗಾಳಿ ಹೊಡೆಯೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಹಾಗಾಗಿ ನಿಮಗೆ ಜಾಸ್ತಿ ಟಯರ್ಡ್ ಆಗಲ್ಲ. ಆ್ಯಂಡ್ ಹಾಗಾಗಿ ಅದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ನಮಗೆ ಈ ಒಂದು ಹೆಡ್ ಲ್ಯಾಂಪ್ ಬಗ್ಗೆ ಮಾತಾಡ್ಬೇಕು ನಾನು. ಆ್ಯಕ್ಚುಲಿ ಹೆಡ್ ಲ್ಯಾಂಪ್ ನಮಗೆ ಇದರಲ್ಲಿ ಡ್ಯುಯಲ್ ಹೆಡ್ ಲ್ಯಾಂಪ್ ಸಿಗುತ್ತೆ. ನಾವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಎಷ್ಟು ಥ್ರೋ ಬೇಕು, ಏನು ಯಾವುದು ವರ್ಕ್ ಆಗಬೇಕು ಅನ್ನೋದು ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಅದು ಇದರ ಇನ್ನೊಂದು ವಿಶೇಷತೆ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ನಾವು. ಆ್ಯಕ್ಚುಲಿ ನಮಗೆ 180 mm ಟ್ರಾವೆಲ್ ಇರುವಂತಹ ಒಂದು ಅಪ್ಸೈಡ್ ಡೌನ್ ಫೋರ್ಕ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಟೈರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ತುಂಬ ದೊಡ್ಡದಾಗಿರುತ್ತೆ. ಅಂದರೆ 19 ಇಂಚಿನ ಟೈರ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ, ರಿಯರಲ್ಲಿ ನಮಗೆ 17 ಇಂಚಿನ ಟೈರ್ ಸಿಗುತ್ತೆ. ಸೊ ಫ್ರಂಟಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂಥ ಪಾರ್ಟ್ ಯಾವುದು ಅಂದರೆ ಈ ಒಂದು ಪಾರ್ಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮಗೆ ತುಂಬ ದೊಡ್ಡದಾಗಿರುವಂಥ ಲುಕ್ ಕೊಡುತ್ತೆ ನಮಗೆ. ಸೊ ಫ್ರಂಟಲ್ಲಿ ನಮಗೆ ಇದಿಷ್ಟು ಸಿಗುತ್ತೆ. ಆ್ಯಂಡ್ ಇನ್ ಸೈಡಲ್ಲಿ ಮಾತಾಡುವಾಗ ನನಗೆ ತುಂಬ ಇಷ್ಟ ಆಗಿರುವಂಥ ವಿಷಯ ಆ್ಯಕ್ಚುಲಿ ಈ ಎಕ್ಸ್ಪೋಸ್ ಆಗಿರುವಂಥ ಚೇಸಸ್ ಏನಿದೆ, ಈ ಒಂದು ಬೈಕಿಗೆ ಒಂದು ಸ್ವಲ್ಪ ರಫ್ ಆಗಿರುವಂಥ ಒಂದು ಲುಕ್ ಕೊಡುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ತಿದ್ದೀರಲ್ಲ ಇದು. ಆ್ಯಂಡ್ ಅದು ಬಿಟ್ಟು ನಮಗೆ ಈ ಒಂದು ಪಾರ್ಟ್ ನಾನು ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೀಟ್ಸ್ ಬಗ್ಗೆ ಮಾತಾಡಬೇಕು. ತುಂಬ ವೈಡ್ ಆಗಿರುವಂಥ ಕಂಫರ್ಟ್ ಆಗಿರುವಂಥ ಒಂದು ಸೀಟ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಕೂರೋರಿಗೂ ಕೂಡ ಅಷ್ಟೇ. ಆ್ಯಂಡ್ ಇದರಲ್ಲಿ ನಾನು ಹೇಳಿದ್ನಲ್ಲ 3 ವೇರಿಯಂಟ್ ಇದೆ ಅಂತ. ಸೊ ಇದು ಆ್ಯಕ್ಚುಲಿ ಟಾಪ್ ವೇರಿಯಂಟ್ ನನ್ನ ಹತ್ರ ಇರೋದು. ಆ್ಯಂಡ್ ಈ ಒಂದು ಭಾಗ ಏನಿದೆ ಅದು ಆ್ಯಕ್ಚುಲಿ ನಾವು ಟಾಪ್ ಬಾಕ್ಸಲ್ಲಿ ಇಡೋದಕ್ಕಿರುವಂಥ ಒಂದು ಜಾಗ. ಸೊ ಇದರಲ್ಲಿ ಟಾಪ್ ವೇರಿಯಂಟಲ್ಲಿ ಬರುತ್ತೆ, ನಾವು ಬೇಸ್ ವೇರಿಯಂಟಲ್ಲಿ ನಾವು ಎಕ್ಸ್ಟ್ರಾ ತಗೊಬೇಕು. ಇದು ತುಂಬ ಫುಲ್ ಮೆಟಲಿಂದ ಮಾಡಿದ್ದಾರೆ, ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಆಕ್ಸೆಸರೀಸ್ ಕೂಡ ಇದ್ದಾವೆ. ನಿಮಗೆ ಟಾಪ್ ಬಾಕ್ಸ್ ಆಗಿರ್ಬೋದು, ಪ್ಯಾನಲ್ಸ್ ಆಗಿರ್ಬೋದು, ಅದೆಲ್ಲನೂ ಕೂಡ ಕೊಡ್ತಾರೆ ಮೀನ್ಸ್ ನೀವು ತಗೋಬೇಕಾಗುತ್ತೆ. ಎಂಜಿನ್ ಬಗ್ಗೆ ಮಾತಾಡೋಣ. ಸೊ ಎಂಜಿನ್ ಆ್ಯಕ್ಚುಲಿ ತುಂಬ ಹೊಸದಾಗಿರುವಂಥ ಎಂಜಿನ್. ಇದರಲ್ಲಿ ನಮಗೆ RTX D4 ಅನ್ನೋ ಒಂದು ಹೊಸ ಎಂಜಿನ್ ಅವರು ಇದರಲ್ಲಿ ಇಟ್ಟಿದ್ದಾರೆ. ನೀವು ಅಲ್ಲಿ ನೋಡ್ತಿದ್ರಲ್ಲ ಅದು. ರಿಯರಿಗೆ ಬರೋಣ. ಸೊ ರಿಯರ್ ಪಾರ್ಟಿಗೆ ಬರೋವಾಗ ನಮಗೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿಂದ ನೋಡುವಾಗ ನಮಗೆ ಒಂದು ಬೈಕ್ ತುಂಬ ಸ್ವಲ್ಪ ವೈಡ್ ಆಗಿರುವಂಥ, ತುಂಬ ದೊಡ್ಡದು ಯಾವುದೋ ಒಂದು ಬೈಕ್ನ ಓಡಿಸುವಂಥ ಫೀಲ್ ಕೂಡ ನಮಗೆ ಇದು ಕೊಡುತ್ತೆ. ಆ್ಯಂಡ್ ನೋಡೋಕ್ಕೂ ಕೂಡ ಅದೇ ರೀತಿ ಇದೆ. ಸೊ ಇದರಲ್ಲಿ ಬೇರೆ ಏನು ಸಿಗುತ್ತೆ ಅಂತ ನಾನು ಅಷ್ಟು ಹೇಳ್ತೀನಿ. ನಾನು ಆವಾಗಲೇ ಹೇಳಿದ್ದೀನಿ, ನಮಗೆ ಇದರಲ್ಲಿ ಬ್ರೌನ್ಸ್ ಕೋಟ್ ಆಗಿರುವಂಥ ಒಂದು ಚೈನ್ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ನಾನು ಈ ಒಂದು ಬೈಕಲ್ಲಿ ಕೂತು ನಿಮಗೆ ಹೇಳ್ತೀನಿ. ಸೊ ಅಡ್ವೆಂಚರ್ ಬೈಕಲ್ಲಿ ಕೂರುವಂಥ ಸ್ಟೈಲ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಈ ಥರ ಇಟ್ಟು ನಾವು ಹಿಂಗೆ ಕೂರಬೇಕು. ಸೊ ಹಿಂಗೆ ಕೂತಾಗ ಆ್ಯಕ್ಚುಲ್ ಒಂದು ಅಡ್ವೆಂಚರ್ ಬೈಕಲ್ಲಿ ಕೂರುವಂಥ ಒಂದು ಫೀಲ್ ಬರುತ್ತೆ. ಇಲ್ಲಾಂದರೆ ನಿಮಗೆ ಕ್ರ್ಯಾಂಪ್ಸ್ ಎಲ್ಲ ಆಗುವಂಥ ಒಂದು ಸಾಧ್ಯತೆಗಳೆಲ್ಲ ಇದ್ದಾವೆ. ಹಾಗಾಗಿ ಇದು ಆ್ಯಕ್ಚುಲಿ
ಬೆಟರ್ ವೇ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಸ್ಟ್ಯಾಂಡ್ನ ತೆಗೆಯೋಣ. ಈ ಒಂದು ಬೈಕ್ನ ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಸೀಟ್ ಹೈಟ್ ಬಗ್ಗೆ ಹೇಳ್ಬಿಡ್ತೀನಿ. ಇದರಲ್ಲಿ ನಮಗೆ 835 mm ಒಂದು ಸೀಟ್ ಸಿಗುತ್ತೆ, ಆ ಒಂದು ಹೈಟ್ ಇರೋಂಥ ಒಂದು ಸೀಟ್ ಸಿಗುತ್ತೆ. ಸೊ 835 mm ಅಂದರೆ ನಮಗೆ ಒಂದು ಆವ್ರೇಜ್ ಇಂಡಿಯನ್ನಿಗೆಲ್ಲ ಓಡಿಸ್ಬೋದು. ನಮಗೆ ಒಂದು ಸ್ವಲ್ಪ ಈ ರೀತಿ ಟಿಪ್ಪಲ್ಲಿ ನಿಲ್ಲಬೇಕಾಗುತ್ತೆ. ಆ್ಯಂಡ್ ನೀವೇನಾದರೂ ಸ್ವಲ್ಪ ಹೀಲ್ಡಿರುವಂತಹ ಒಂದು ರೈಡಿಂಗ್ ಬೂಟೆಲ್ಲ ಹಾಕಿದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ನಾರ್ಮಲ್ ಸ್ಯಾಂಡಲ್ಸು ಇಲ್ಲಾಂದರೆ ನಾರ್ಮಲ್ ಚಪ್ಪಲೆಲ್ಲ ಹಾಕಿದ್ರೆ ನಿಮಗೆ ಅದು ಟಿಪ್ಪಾಗಿ ನೀವು ನಿಲ್ಲಬೇಕಾಗುತ್ತೆ. ಆದರೂ ಕೂಡ ಮ್ಯಾನೇಜ್ ಮಾಡ್ಬೋದು. ಟ್ರಾಫಿಕಲ್ಲೆಲ್ಲ ನಮಗೆ ಅಂತ ಯಾವುದೇ ಸಮಸ್ಯೆ ಅಂತ ಅನಿಸಲ್ಲ. ಇನ್ನು ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು. ಆ್ಯಕ್ಚುಲಿ ಈ ಒಂದು ಬೈಕ್ ಇದೆಯಲ್ಲ ತುಂಬ ಮೇಲಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ 200 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಇದರಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಬರೀ ಟೂರಿಂಗೇ ಅಂತ ಅಲ್ಲ, ಸೊ ಈ ರೀತಿಯಾದಂತಹ ಕೆಟ್ಟದಾಗಿರುವಂಥ ರೋಡಲ್ಲಿ ಹೋಗೋಗ್ಲೂ ಕೂಡ ನಿಮ್ಮ ಬೈಕಿಗೆ ಯಾವುದೇ ಅಂತ ಒಂದು ಹೊಡೆತ ಬೀಳಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನಂಗೆ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅಂದರೆ ಈ ಒಂದು ಬ್ಯಾಶ್ ಪ್ಲೇಟ್ ಏನಿದೆ, ಇಂಜಿನ್ ಕೆಳಗಡೆ ಬ್ಯಾಶ್ ಪ್ಲೇಟ್ ಬರುತ್ತಲ್ಲ, ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ಕಿಂದ ಕೊಟ್ಟಿದ್ದಾರೆ. ಅದು ಒಂದು ಮೆಟಲಿಂದ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಹೋಗುವಾಗ ಕಲ್ಲು ಎಲ್ಲನೂ ಕೂಡ ತಾಗುತ್ತಲ್ವ, ಮೇ ಬಿ ಜಾಸ್ತಿ ಹೊಂಡಕ್ಕೆ ಯಾವುದಕ್ಕೂ ಹಾರಿಸಿದ್ರೆ ತಾಗಿದ್ರೆ ಮೇ ಬಿ ಅದು ಬ್ರೇಕ್ ಆಗ್ಬೋದು. ಸೊ ಹಾಗಾಗಿ ಅದನ್ನು ಆ್ಯಕ್ಚುಲಿ ಅವರೊಂದು ಮೆಟಲಲ್ಲಿ ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತಿತ್ತು. ಅದು ಬಿಟ್ಟು ನನಗೆ ಬೇರೆಲ್ಲ ಚೆನ್ನಾಗಿದೆ ಅಂತ ಅನಿಸ್ತು. ಇನ್ನು ಇದರೊಂದು ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡೋಣ. ವೈಡ್ ಆಗಿರೋ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ, ಅಪ್ರೈಟ್ ಸ್ಟ್ಯಾನ್ಸ್ ಇದೆ ನಮಗೆ ಇದರಲ್ಲಿ. ಆ್ಯಂಡ್ ಯೂಶ್ವಲಿ ನಿಮಗೆ ಗೊತ್ತೇ ಇದೆ, ಅಡ್ವೆಂಚರ್ ಬೈಕ್ ಅಂದರೆ ನಮಗೆ ವೈಡ್ ಆಗಿರುವಂಥ ಹ್ಯಾಂಡಲ್ ಬಾರೇ ಸಿಗುತ್ತೆ. ಆ್ಯಂಡ್ ಕೀಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ಕೀಸ್ ಇದೆ. ಅದು ಯಾಕೆ ಅಂದರೆ ಇಲ್ಲಿ ನಮಗೆ 5 ಇಂಚಿನ TFT ಡಿಸ್ಪ್ಲೇ ಇದೆ. ಸೊ ಇದಕ್ಕೆ ಅದನ್ನು ಆಪ್ರೇಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಆಪ್ರೇಟ್ ಮಾಡೋದಕ್ಕೆ ನಿಮಗೆ ಈ ಒಂದು ಕೀ ಬೇಕೇ ಬೇಕು. ಸೊ ಈ ಒಂದು ಲೇಔಟ್ನ ನಾವು ಆ್ಯಕ್ಚುಲಿ RR 310 ಆಗಿರ್ಬೋದು, RTR 310 ಆಗಿರ್ಬೋದು, ಅದರಲ್ಲೆಲ್ಲ ನಾವು ನೋಡಿದ್ದೀವಿ. ಆ್ಯಂಡ್ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಡಿಸ್ಪ್ಲೇನೂ ಕೂಡ ನಾವು ಅದರಲ್ಲಿ ನೋಡಿದ್ವಿ. RR 310 ಅದನ್ನು ವರ್ಟಿಕಲ್ ಆಗಿಟ್ಟಿದ್ರು, ಇದನ್ನು ಹಾರಿಜಾಂಟಲ್ ಆಗಿಟ್ಟಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ಅದರಲ್ಲಿ ಬೇರೆ ಏನೂ ಇದಿಲ್ಲ. ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಾದ್ರೆ 5 ಇಂಚಿನ TFT ಡಿಸ್ಪ್ಲೇ ನಮಗೆ ಇದರಲ್ಲಿ ಸಿಗುತ್ತೆ. ತುಂಬ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ಬೋದು. ಡೈರೆಕ್ಟ್ ಸನ್ಲೈಟ್ ಬಂದ್ರೂ ಕೂಡ ನಮಗೆ ಕಾಣುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾನು ಇವಾಗ ಸ್ಪೆಕ್ಸ್ ಹಾಕಿದ್ರೂ ಕೂಡ ನನಗೆ ಇದು ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಹಾಗಾಗಿ ವಿಸಿಬಿಲಿಟಿ ಇದರಲ್ಲಿ ಯಾವುದು ನಿಮಗೆ ಅಂತಹ ಒಂದು ಪ್ರಾಬ್ಲಮ್ ಅಂತ ಅನಿಸಲ್ಲ. ಅದು ಬಿಟ್ಟು ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೀಚರ್ಸ್ ಅಂತೂ ಜಾಸ್ತಿನೇ ಕೊಟ್ಟಿದ್ದಾರೆ ನಮಗೆ. ಆಲ್ ರೈನ್ ಟಾರ್ಕ್ ಆಗಿರ್ಬೋದು, ರೈಡ್ ಬೈ ವೈರ್ ಥ್ರಾಟಲ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ತುಂಬ ಕ್ವಿಕ್ ಆಗಿದೆ ಆಕ್ಸಲರೇಷನ್. ಆ್ಯಂಡ್ ನಮಗೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನೀವು ಟ್ರಾವೆಲ್ ಮಾಡ್ತಿರುವಾಗ ತುಂಬ ದೂರ ಜರ್ನಿ ಎಲ್ಲ ಮಾಡುವಾಗ ನಿಮಗೆ ಯಾವಾಗಲೂ ಕ್ಲಚ್ ಹಿಡಿದು ಗೇರ್ ಚೇಂಜ್ ಮಾಡಬೇಕಂತ ಇಲ್ಲ, ನೀವು ಹಾಗೇ ಗೇರ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ಅಡ್ಜಸ್ಟಬಲ್ ಲಿವರ್ ಕೊಟ್ಟಿದ್ದಾರೆ, ABS ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಸೊ ನೀವು ಒಂದು ಫೀಚರ್ ಹೇಳಿ ಆ್ಯಂಡ್ ಆ ಫೀಚರ್ ನಮಗೆ ಇದ್ರಲ್ಲಿ ನೋಡ್ಬೋದು. ಆ ರೀತಿ ಅವ್ರನ್ನ ಫುಲ್ ಫೀಚರ್ ಪ್ಯಾಕ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ TVSನ X ಕನೆಕ್ಟ್ ಅನ್ನೋಂಥ ಒಂದು ಆ್ಯಪ್ ಇದೆಯಲ್ಲ, ಅದನ್ನು ಕನೆಕ್ಟ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಡಿಸ್ಪ್ಲೇಲಿ ನಮ್ಮ ಮ್ಯಾಪ್ಸನ್ನು ಮಿರರ್ ಮಾಡ್ಕೊಬೋದು. ಸೊ ನಾವು ಅದನ್ನ ಫೋನಲ್ಲಿ ಆ ಆ್ಯಪಲ್ಲಿ ಮ್ಯಾಪ್ ಹಾಕಿದ್ರೆ ಅದು ನಮಗೆ ಇದರಲ್ಲಿ ಮಿರರ್ ಆಗುತ್ತೆ. ಆ್ಯಂಡ್ ಇದನ್ನು ನೋಡ್ಕೊಂಡು ನಾವು ಓಡಿಸ್ಬೋದು. ಇಷ್ಟು ದೊಡ್ಡದಾಗಿರುತ್ತೆ ಒಂದು ಡಿಸ್ಪ್ಲೇಲಿ ನಾವು ಆ ರೀತಿಯಾದಂಥ ಒಂದು ಫೀಚರ್ ನೋಡ್ಕೊಂಡು ಹೋಗುವ ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಇದೆಲ್ಲ ಬೇಕು ಅಂತಿಲ್ಲ, ಜಸ್ಟ್ ಅವ್ರು ಇಟ್ಟಿದ್ದಾರೆ ಅಷ್ಟೇ. ಬಟ್ ಇದು ಆ್ಯಕ್ಚುಲಿ ಬೇಕಂತಿಲ್ಲ, ಯಾಕೆಂದರೆ ಡಿಸ್ಪ್ಲೇ ನಮಗೆ ಅದೆಲ್ಲನೂ ಕೂಡ ಕೊಡುತ್ತೆ. ಸೊ ಅದು ಬಿಟ್ಟು ನಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಹೋಗುವಾಗ ನಿಮಗೆ ಆಕ್ಸಿಲೇಷನ್ ಆಕ್ಸಿಲೇಟರ್ ಕೊಡಲೇಬೇಕು ಅಂತೇನಿಲ್ಲ. ನೀವು ಜಸ್ಟ್ ಒಂದು ಸ್ಪೀಡ್ನ ಸೆಟ್ ಮಾಡಿ ಕ್ರೂಸ್ ಆನ್ ಮಾಡಿದ್ರೆ ಸಾಕು, ಅದು ಹೋಗ್ತಾನೆ ಇರುತ್ತೆ. ಸೊ ಅದಿದ್ರ ಮೇನ್ ಆಗಿರೋಂಥ ವಿಷಯ. ಸೊ ಫೀಚರ್ಸ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಇಷ್ಟೆಲ್ಲ ಫೀಚರ್ಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದು ಓಡಿಸೋಕೆ ಹೇಗಿದೆ ಅಂತ ನೋಡೋಣ. ಸೊ ಓಡಿಸೋಕೆ ನಮಗೆ ಇದರಲ್ಲಿ ಹೊಸ ಒಂದು ಎಂಜಿನ್ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದ್ದೀನಿ, RTX D4 ಅಂತ ಒಂದು ಎಂಜಿನ್ ಅವ್ರು ಕೊಟ್ಟಿದ್ದಾರೆ. ಲಾಸ್ಟ್ ಮೋಟೋಸೋಲಲ್ಲಿ ಅವರು ಅದನ್ನು ಲಾಂಚ್ ಮಾಡಿದರು. ಆ್ಯಂಡ್ ಆ ಒಂದು ಎಂಜಿನ್ ಇಟ್ಕೊಂಡು ಬಂದಿರುವಂಥ ಫಸ್ಟ್ ವೆಹಿಕಲ್ ಇದು. ಮೇ ಬಿ ಫ್ಯೂಚರಲ್ಲಿ ನಮಗೆ ಯಾವುದಾದ್ರು ಒಂದು ನೇಕೆಡ್ ಸ್ಪೋರ್ಟು ಇಲ್ಲಾಂದರೆ ಬೇರೆ ಸ್ಪೋರ್ಟ್ಸ್ ಬೈಕ್ ಎಲ್ಲ ಈ ಒಂದು ಎಂಜಿನಲ್ಲಿ ಬರ್ಬೋದು. ಬಟ್ ಈಗ ಸದ್ಯಕ್ಕೆ RTX D4 ಅಂತ ಈ ಒಂದು ಎಂಜಿನನ್ನು ಇಟ್ಕೊಂಡು ಬಂದಿರುವಂತಹ ಮೊದಲ ಗಾಡಿ ಯಾವುದು ಅಂತ ಕೇಳಿದ್ರೆ ಇದು. ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಎಂಜಿನ್ ತುಂಬ ರಿಫೈನ್ಡ್ ಆಗಿದೆ. 300cc ನಮ್ಮ ಸೆಗ್ಮೆಂಟಿಗೆ ಬರುವಂಥ ಒಂದು ಗಾಡಿ ಇದು. ಸೊ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ 28.5 Nm ಟಾರ್ಕ್, ಅದೇ ರೀತಿ 36 PS ಪವರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ರೈಡಿಂಗ್ ಮೋಡ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಅರ್ಬನ್, ರೈನ್, ಟೂರ್ ಆ್ಯಂಡ್ ರ್ಯಾಲಿ ಅಂತ ಬರುತ್ತೆ. ಆ್ಯಂಡ್ ರ್ಯಾಲಿಲಿ ನಿಮಗೆ ಆ್ಯಕ್ಚುಲಿ ರೇರ್ ABS ಆಫ್ ಆಗಿರುತ್ತೆ. ಹಾಗೆ ನೀವು ಆಫ್ ರೋಡ್ ಎಲ್ಲ ಹೋಗುವಾಗ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಫನ್ ಬೇಕು ಅಂತಿದ್ರೆ ಆ ಒಂದು ಮೋಡಲ್ ಹಾಕಿದ್ರೆ ಸಾಕು, ನಿಮ್ಮ ABS ಆಫ್ ಆಗೋದ್ರಿಂದ ಫನ್ ಎಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ. ನಿಮಗೆ ಸ್ಲೈಡ್ ಮಾಡೋದಾಗಿರ್ಬೋದು, ಅದೆಲ್ಲನೂ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಇದಿಷ್ಟು ನಮಗೆ ರೈಡ್ ಮೋಡ್ ಬಗ್ಗೆ. ಆ್ಯಂಡ್ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ತುಂಬ ಕ್ವಿಕ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಆ ಒಂದು ರೈಡಿಂಗ್ ಮೋಡ್ಸ್ ಎಲ್ಲ ಏನಿದಾವೆ ಅದಕ್ಕೆ ತಕ್ಕನಾಗಿ ಆ ಒಂದು ಗಾಡಿಯ ನೇಚರ್ ಕೂಡ ಬದಲಾಗುತ್ತಾ ಹೋಗುತ್ತೆ. ಸೊ ಇನ್ನು ಇದರಲ್ಲಿ ಸಸ್ಪೆನ್ಷನ್ ಬಗ್ಗೆ ಮಾತಾಡಲೇಬೇಕು. ಆ್ಯಕ್ಚುಲಿ ಈ ಒಂದು ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರುವಂಥದ್ದು ಸಸ್ಪೆನ್ಷನ್ ಸಿಗುತ್ತೆ ಅಂದರೆ ನಮಗೆ ಏನು ಹೇಳಿ, ಒಂದು ಒಳ್ಳೆ
ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಈ ಫ್ರಂಟ್ ಸಸ್ಪೆನ್ಷನ್ ಏನಿದೆ ಅದನ್ನ ನಮಗೆ ಆ್ಯಕ್ಚುಲಿ ರಿಬಾಂಡನ್ನು ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಮೋನೋಶಾಕ್ ಸಸ್ಪೆನ್ಷನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಫ್ರಂಟಲ್ಲಿ ಸಿಗುವಂಥ ಸಸ್ಪೆನ್ಷನ್ ಏನಿದೆ 180 mm ಟ್ರಾವೆಲ್ ನಮಗೆ ಸಿಗುತ್ತೆ. ಹಾಗಾಗಿ ಅಂಥ ಹೊಂಡ ಗುಂಡಿಗಳಾಗಿರ್ಬೋದು ಅಥವಾ ನಾವು ಹೋಗುವಂಥ ಬ್ಯಾಡ್ ರೋಡ್ಸ್ ಆಗಿರ್ಬೋದು ಆ ಒಂದು ಆ್ಯಕ್ಷನ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಸಾಫ್ಟ್ವೇರ್ ಸೈಡಲ್ಲಿ ಅಂತ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ, ಅಡ್ವೆಂಚರ್ ಬೈಕ್ ಆಗಿರ್ಬೋದು, ಟೂರರ್ ಬೈಕ್ ಆಗಿರ್ಬೋದು, ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನಿಮಗೆ ಟ್ರಾವೆಲ್ ಮಾಡುವಾಗ ಒಂದು ಒಳ್ಳೆ ಫೀಲ್ ಕೊಡೋದಕ್ಕೆ. ಹಾಗಂತ ನಾವು ಫುಲ್ ಹೈ ಸ್ಪೀಡಲ್ಲಿ ಹೋದಾಗಲೂ ಕೂಡ ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿರೋಂಥ ಮತ್ತೊಂದು ವಿಷಯ ಯಾವುದು ಅಂದರೆ ಇದರ ಒಂದು ಕ್ವಿಕ್ ಶಿಫ್ಟರ್ ಅಂತ ಹೇಳ್ಬೋದು. ಸುಮಾರು ಕಡೆ ನಾನು ಅದು ಆ್ಯಕ್ಚುಲಿ ಬೇಕು ಅಂತ ಟ್ರೈ ಮಾಡಿದೆ. ಸಣ್ಣದಾಗಿ ಜರ್ಕ್ ಇದ್ರೂ ಅದು ನಮಗೆ ಅಂತ ಫೀಲ್ ಏನಾಗಲ್ಲ, ಬಟ್ ಹೋಗ್ತಾ ಹೋಗ್ತಾ ನಮಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ಅದು ಇದರ ಮತ್ತೊಂದು ವಿಷಯ. ಆ್ಯಂಡ್ ಇನ್ನು ಸೀಟಿಂಗ್ ಪೊಸಿಷನ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುವಂಥ ಒಂದು ಸೀಟಿಂಗ್ ಪೊಸಿಷನ್ ನಮಗೆ ಇದರಲ್ಲಿದೆ. ಆ್ಯಂಡ್ ನಿಮಗೆ ಬೇಕಾದಂಥ ಫೀಚರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಮಗೆ ಈ ಒಂದು ಬೈಕಲ್ಲಿ ಸಿಗುತ್ತೆ. ರೈಡ್ ಮಾಡುವಾಗ ಮತ್ತೊಂದು ನಾನು ನೋಟಿಸ್ ಮಾಡುವಂಥ ವಿಷಯ ಏನು ಅಂದರೆ ಈ ಒಂದು ವಿಂಡ್ ಶೀಲ್ಡು. ಸೊ ನಮಗೆ ವಿಂಡಿಂದ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ನಮಗೆ ಮುಗಿಗೇನೋ ಅಂತ ಒಂದು ಗಾಳಿ ಹೊಡಿಯಲ್ಲ. ಆ್ಯಂಡ್ ಇದರ ಒಂದು ಅಪ್ರೇಟ್ ಆಗಿರೋ ಪೊಸಿಷನ್ ಇರೋದ್ರಿಂದ ನಾವು ಸ್ಟ್ಯಾಂಡ್ ಮಾಡ್ಕೊಂಡು ಅಥವಾ ನಿಂತ್ಕೊಂಡು ಗಾಡಿನ ತುಂಬ ಚೆನ್ನಾಗಿ ಓಡಿಸ್ಬೋದು. ತುಂಬ ಕಿಲೋಮೀಟರ್ ಗಟ್ಟಲೆ ಓಡಿಸ್ಬೋದು ಅಂತ ಬೇಕಾದ್ರೆ ಹೇಳ್ಬೋದು. ಅದು ಕೂಡ ರೋಡ್ ಇನ್ನೂ ಕೂಡ ಚೆನ್ನಾಗಿದ್ದರೆ, ಹೈವೇ ಎಲ್ಲ ಆಗಿದ್ದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮಗೆ ಸಣ್ಣ ಕ್ರ್ಯಾಂಪ್ ಬರೋದಾಗಲಿ ಅದೇನಾದರೂ ನಿಮಗೆ ಫೀಲ್ ಆಯಿತು ಅಂದರೆ ಕೂತು ಆ ರೀತಿ ಏನಾದರೂ ಫೀಲ್ ಆಯಿತು ಅಂದರೆ ನೀವು ಎದ್ದು ನಿಂತ್ಕೊಂಡಿದ್ದನ್ನ ಓಡಿಸಿದ್ರೆ ಸಾಕು, ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬೋದು. ಅದಿಷ್ಟು ಈ ಬೈಕಲ್ಲಿ ನನಗೆ ಇಷ್ಟ ಆಗಿರುವಂತಹ ಒಂದಷ್ಟು ವಿಷಯಗಳು. ಸೊ ಆ್ಯಕ್ಚುಲಿ ಇದರಲ್ಲಿ ಹೇಳಬೇಕಂತ ವಿಷಯ ಏನು ಅಂದರೆ ಒಂದು ಟೈರ್ಸ್ ಬಗ್ಗೆ. ಗಾಡಿಯ ಒಂದು ಎಕನಾಮಿಕ್ಸ್ ಆಗಿರ್ಬೋದು ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ನಮಗೆ ಅದಕ್ಕೆ ಸಾಥ್ ಕೊಡುವಂಥ ಮತ್ತೊಂದು ವಿಷಯ ಯಾವುದು ಅಂದರೆ ಒಂದು ಟೈರ್ಸ್ ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳಿದ್ದೀನಿ, ಫ್ರಂಟಲ್ಲಿ ನಮಗೆ 19 ಇಂಚ್, ರೇರಲ್ಲಿ 17 ಇಂಚ್ ತುಂಬ ಚೆನ್ನಾಗಿರುವಂಥ ಒಂದು ಪ್ರೊಫೈಲ್ನ ಟೈರ್ನೇ ಕೊಟ್ಟಿದ್ದಾರೆ. ಆ ಒಂದು ಗ್ರಿಪ್ ತುಂಬ ಚೆನ್ನಾಗಿದೆ. TVS ಯೂರೋ ಗ್ರಿಪ್ ಇದರಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಬಟ್ ಈ ಒಂದು ಗಾಡಿನ ಹೈವೇಲಿ ಓಡಿಸಿದ್ದೀವಿ, ಆಫ್ ರೋಡಲ್ಲಿ ಆಗಿರ್ಬೋದು ಅಲ್ಲಿ ಓಡಿಸಿದ್ವಿ, ಆ್ಯಂಡ್ ಕೆಟ್ಟದಾಗಿರುವಂಥ ರೋಡಲ್ಲಿ ಕೂಡ ಓಡಿಸಿದ್ವಿ. ಎಲ್ಲ ಕಡೆಯೂ ಕೂಡ ತುಂಬ ಚೆನ್ನಾಗಿ ಅದು ಆ ಒಂದು ಆಬ್ಸ್ಟಿಕಲ್ಸ್ನ ಟ್ಯಾಕಲ್ ಮಾಡ್ತು ಅಂತ ಹೇಳ್ಬೋದು. ಮೇಯ್ನ್ ಆಗಿರೋಂಥ ವಿಷಯ ಏನು ಅಂದರೆ ತುಂಬ ಹೊಂಡ ಗುಂಡಿ ಆಗಿರ್ಬೋದು ಅಥವಾ ಹಂಸ ಆಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಕಲ್ಲು ಮೇಲೆಲ್ಲ ನಾವು ಹೋಗ್ತಿರುವಾಗ ಎಲ್ಲೂ ಕೂಡ ನಮಗೆ ಆ ಒಂದು ವಾಬ್ಲಿಂಗ್ ಫೀಲ್ ಆಗಲಿಲ್ಲ. ಆ್ಯಂಡ್ ಸಡನ್ನಾಗಿ ಬ್ರೇಕ್ ಹೊಡೆದಾಗ ಆಗಿರ್ಬೋದು ಎಲ್ಲನೂ ಕೂಡ ಆ ಒಂದು ಟೈರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಪ್ರೋಗ್ರೆಸಿವ್ ಅಂತ ಕೂಡ ಹೇಳ್ಬೋದು. ಆ್ಯಕ್ಚುಲಿ ನಾವು ಯಾವಾಗೆಲ್ಲ ಬ್ರೇಕ್ ಹಿಡಿತೀವಲ್ಲ ಆ ಒಂದು ಟೈಮಲ್ಲಿ ನಮಗೆ 60-40 ರೇಷಿಯೋದಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಈ ಬೈಕ್ ಬೇಕಾದಲ್ಲಿ ನಮಗೆ ನಿಲ್ಲುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಮರಳೆಲ್ಲ ಇರುವಂಥ ಜಾಗದಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗುತ್ತೆ ಅಥವಾ ಸ್ವಲ್ಪ ಸ್ಲೈಡ್ ಆಗುತ್ತೆ ಅಂತ ಹೇಳ್ಬೋದು ಸಡನ್ನಾಗಿ ಬ್ರೇಕ್ ಹಿಡಿದಾಗ. ಅದಕ್ಕೆ ಮೇಯ್ನ್ ಆಗಿರೋಂಥ ವಿಷಯ ನಾನು ಓಡಿಸಿದ್ದು ರ್ಯಾಲಿ ಮೋಡಲ್ಲಿ. ಅಲ್ಲಿ ನಮಗೆ ABS ರೇರ್ ABS ಆಫ್ ಆಗಿರುತ್ತೆ. ಹಾಗಾಗಿ ಅಲ್ಲೊಂದು ಸ್ವಲ್ಪ ಅದು ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಬಟ್ ಬ್ರೇಕಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಟು ದ ಮಾರ್ಕ್ ಅಂತ ಹೇಳೋಕ್ಕಾಗಿಲ್ಲ ಅಂದ್ರೂ ಕೂಡ ಈ ಒಂದು ಬೈಕ್ನ ಪವರ್ನೆಲ್ಲ ಹಿಡಿದಿಡೋಕ್ಕೆ ಚೆನ್ನಾಗಿ ಅದು ಪರ್ಫಾರ್ಮ್ ಮಾಡ್ತು. ಸೊ ಇದಿಷ್ಟು ಹೊಸ ಅಪಾಚಿ RTX ಬಗ್ಗೆ. ತುಂಬ ರ್ಯಾಲಿ ಇನ್ಸ್ಪೈರ್ಡ್ ಆಗಿರುವಂಥ ಡಿಸೈನ್ ಆಗಿರ್ಬೋದು, ಹೊಸ ಚೇಸಸ್ ಆಗಿರ್ಬೋದು, ಹೊಸ ಇಂಜಿನ್ ಜೊತೆ ಬಂದಿರುವಂಥ ಈ ಒಂದು ಅಪಾಚಿ ಬಗ್ಗೆ ನಂಗೆ ಅನ್ಸುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಆ್ಯಂಡ್ ಎಲ್ಲಾದರೂ ಒಂದು ಸ್ವಲ್ಪ ಬಿಟ್ಟೋಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ, ಆ್ಯಂಡ್ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಕೊನೆಯದಾಗಿ ಮತ್ತೊಂದು ಸಲ ಪ್ರೈಸ್ ಹೇಳಿಬಿಡ್ತೀನಿ. ಈ ಒಂದು ಬೈಕ್ ನಮಗೆ ಎಕ್ಸ್-ಶೋರೂಮಲ್ಲಿ 1.99 lakhs ಸಿಗುತ್ತೆ. ಅಂದರೆ 2 ಲಕ್ಷ ಅಂತ ಹಿಡಿದು ಕೂಡ ನಮಗೆ ಆ ಒಂದು ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರುವಂಥ ಬೈಕ್ ಸಿಗೋದು ತುಂಬ ರೇರ್. ನಿಮಗೆ ಆ ಒಂದು 2 ಲಕ್ಷ ರೇಂಜಲ್ಲಿ ಇಲ್ಲ 2.5 ಲಕ್ಷ ಟಾಪ್ ವೇರಿಯಂಟ್ ಸೇರಿಸಿ ಒಂದು 2.5 ಲಕ್ಷ ರೇಂಜಲ್ಲಿ ನಿಮಗೆ ಒಂದು ಒಳ್ಳೆ ಅಡ್ವೆಂಚರ್ ಬೈಕ್ ಬೇಕು ಅಂತಿದ್ರೆ ಖಂಡಿತ ಇದಕ್ಕೆ ನೀವು ಹೋಗ್ಬೋದು, ಟ್ರೈ ಮಾಡಿ, ಓಡಿಸಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮೋಹನ್ ದಾಸ್, ಸೈನಿಂಗ್ ಆಫ್.